ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸಾಂಬಾರ್ ಪೌಡರ್ ಮಾಡೋದನ್ನು ತೋರಿಸಿದ್ದೆ. ಈಗ ಅದೇ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ಒಂದು ಮುಲ್ಲಂಗಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಮುಲ್ಲಂಗಿ ಸಾಂಬಾರು ಅಂತ ತೋರಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಮುಲ್ಲಂಗಿ ಸಾಂಬಾರು ಮಾಡೋದಿಲ್ಲ. ಹಸಿ ಮುಲ್ಲಂಗಿನೇ ಗ್ರೌಂಡ್ ಕಟ್ ಮಾಡ್ಕೊಂಡು ತಿಂತಾರೆ ರೊಟ್ಟಿ ಜೊತೆಗೆ, ಹಾಗೆ ಚಪಾತಿ ಜೊತೆಗೆ. ಇಲ್ಲ ಮೂಲಂಗಿ ತುರಿದು ಪಚ್ಚಡಿ ಮಾಡ್ಕೊಂಡು ತಿಂತಾರೆ. ಆದರೆ ಸಾಂಬಾರು ಮಾಡೋದು ಕೆಲವ್ರಿಗೆ ಗೊತ್ತಿಲ್ಲ. ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಯಾವ ರೀತಿ ಮಾಡ್ತೀರಾ ಅಂತಂದು. ಅದಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಬ್ಯಾಚುಲರ್ಸು ಮತ್ತು ಈಗ ತಾನೇ ಅಡುಗೆ ಕಲಿಯೋವಂಥವ್ರಿಗೂ ಯೂಸ್ ಆಗುತ್ತೆ ಇದು. ಈಗ ಮಾಡೋದನ್ನು ನೋಡೋಣ. ಇಲ್ಲಿ ನಾನು 2 ಮೂಲಂಗಿ ತೊಗೊಂಡಿದ್ದೀನಿ. ಸ್ವಲ್ಪ ಗಡ್ಡೆ ದಪ್ಪ ಇರಬೇಕು ಸಾಂಬಾರಿಗಾದರೆ. ಹಾಗೆ 4 ಟೊಮೆಟೊ ತೊಗೊಂಡಿದ್ದೀನಿ. ಈಗ 1 ಕಪ್ಪು ಬೇಳೆ ತೊಗೊಂಡು ಅದನ್ನು ಫಸ್ಟು ವಾಶ್ ಮಾಡಿಕೊಂಡು ಕುಕ್ಕರಿಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ಇಡ್ತೀನಿ, ನೆನೆಯುತ್ತೆ. ನಾನು ಮೂಲಂಗಿ ಮತ್ತು ಟೊಮೆಟೊ ಹೆಚ್ಕೊಳ್ಳೋದ್ರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಮೂಲಂಗಿನ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಸೈಜಾಗಿ ಕಟ್ ಮಾಡ್ಕೋಬೇಕು. ಎಳೆದಾದರೆ ನೀವು ಒಗ್ಗರಣೆಲ್ಲ ಹಾಕಿದರೂ ನಡೆಯುತ್ತೆ. 2 ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮೂಲಂಗಿ ಬೇಯೋದಕ್ಕೆ ಹಾಕಿದರೆ ಸ್ವಲ್ಪ ಉಪ್ಪು ಹಾಕಬೇಕು, ಹಾಗಾದರೆ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಹಾಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ ಬರೋವರೆಗೂ ಬಿಡ್ತೀನಿ. ಬೇಳೆ ಚೆನ್ನಾಗಿ ಬೇಯಬೇಕದು. ಅಷ್ಟರಲ್ಲಿ ರುಬ್ಬೋದಕ್ಕೆ 1 ಬಟ್ಲು ಕೊಬ್ಬರಿ, 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಟೈಪ್ ಆಗಬೇಕು ಇದಷ್ಟನ್ನು. ಇಂಥ ಸಿಂಪಲ್ ರೆಸಿಪಿನೂ ತೋರಿಸ್ತಾರಲ್ಲಪ್ಪ ಅಂತ ಅಂದ್ಕೋಬೇಡಿ. ಎಷ್ಟೋ ಜನಕ್ಕೆ ಕೆಲವೊಂದು ಸಿಂಪಲ್ ಆಗಿರೋದಿದ್ರೂ ಗೊತ್ತಾಗೋದಿಲ್ಲ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ, 1 ಬೆಳ್ಳುಳ್ಳಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ವಾಶ್ ಮಾಡ್ಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಒಗ್ಗರಣೆಗೆ 1 ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ನಮ್ಮ ಕಡೆಗೆಲ್ಲ ಮುದ್ದೆಗೂ ಊಟ ಮಾಡ್ತೀವಿ. ಎಲ್ಲ ಬೇಳೆ ಸಾಂಬಾರುಗಳ್ನೂ ಮಾಡ್ತೀವಿ. ಎಲ್ಲ ಬೇಳೆ ಸಾಂಬಾರಿನಲ್ಲೂ ಮುದ್ದೆ ಊಟ ಮಾಡ್ತೀವಿ. ನೋಡಿ, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಹಸಿದೆ ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಇದು ಆಯಿಲ್ ಫ್ರೀ ಸಾಂಬಾರು ಅಂತಂದು ಹೇಳ್ಬೋದು. ಏನು ನಾವು 1 ಸ್ಪೂನು ಅಥವಾ 2 ಸ್ಪೂನು ಒಗ್ಗರಣೆಗೆ ಹಾಕಿರ್ತೀವಲ್ಲ, ಅಷ್ಟೇ ಆಯಿಲ್ ಯೂಸ್ ಮಾಡೋದು. ಕೆಲವರು ಟೊಮೆಟೊ ಮತ್ತು ಈರುಳ್ಳಿನ ಹುರಿದು ಹಾಕ್ಕೊಳ್ತಾರೆ. ಆ ಥರನೂ ಮಾಡ್ಬೋದು, ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ದಂಗೆ ಆಗುತ್ತೆ ಅದು. ಹಾಗಾಗಿ ನಾನು ಜಾಸ್ತಿ ಹೀಗೆ ಮಾಡಿರ್ತೀನಿ. ನೋಡಿ, ಸ್ವಲ್ಪ ಕುದ್ದಾದಮೇಲೆ 1 ಸ್ಪೂನು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪೌಡರು, ಹಾಗೆ 1 ಸ್ಪೂನು ಖಾರದ ಪುಡಿ, ಅದನ್ನು ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಿ ನಾವು ಮನೆಯಲ್ಲೇ, ಅದನ್ನು ಹಾಕಿದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ಮೂಲಂಗಿ ಸಾಂಬಾರು ನನಗೆ ಅನ್ನದ ಜೊತೆಗೆ ತುಂಬ ಇಷ್ಟ ಆಗುತ್ತೆ. ಈ ಸಾಂಬಾರು ಇದ್ಬಿಟ್ರೆ ಅನ್ನ ಇನ್ನೂ ಊಟ ಮಾಡಬೇಕು ಅಂತಂದು ಅನ್ನಿಸ್ತಾ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಅದು ಸ್ವಲ್ಪ ಕುದ್ದಾದಮೇಲೆ ಈಗ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಬೇಳೆನೂ ಚೆನ್ನಾಗಿ ಬೆಂದಿದೆ. ಫಸ್ಟು ಮೂಲಂಗಿ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಆಮೇಲೆ ಬೇಳೆ ಉಳಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆ ಹಾಕಿದ ಮೇಲೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ 1/2 ಸ್ಪೂನ್ ತೊಗೊಂಡಿದ್ದೀನಿ ನಾನು ಉಪ್ಪು. ಹಾಗೆ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಹುಣಸೆ ಹುಳಿ, ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹುಣಸೆ ಹುಳಿ ಹಾಕಿದ ಮೇಲೆ ಒಂದು 10 ಮಿನಿಟ್ಸು ಕುದಿಯೋದಕ್ಕೆ ಬಿಡಬೇಕು.
ಸ್ಮೆಲ್ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ ಕುದ್ದಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಸಾಂಬಾರುಗಳನ್ನ ಕಲಿತ್ರೆ ಅರ್ಧ ಗಂಟೆಯಲ್ಲಿ ನೀವು ಅನ್ನ ಸಾಂಬಾರು ರೆಡಿ ಮಾಡ್ಬೋದು. ಒಂದು ಸೈಡು ಅನ್ನಕ್ಕಿಟ್ಟು ಇನ್ನೊಂದು ಸೈಡು ಬೇಳೆಗೆ ಇಟ್ಬಿಟ್ರೆ ಅದು ಬೇಯೋದ್ರಲ್ಲಿ ನಾವು ರುಬ್ಬೇಕಾಗಿರೋದು ಎಲ್ಲ ಜೋಡಿಸ್ಕೊಂಡು ಹಾಕಿಬಿಟ್ರೆ ಅರ್ಧ ಗಂಟೆಗೆಲ್ಲ ಅನ್ನ ಸಾಂಬಾರು ರೆಡಿ ಆಗಿಬಿಡುತ್ತೆ. ಹೇಗಿದೆ ನನ್ನ ವಿಡಿಯೋ ಮುಲ್ಲಂಗಿ ಸಾಂಬಾರು ರೆಸಿಪಿ? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.